ವೆಲ್ಕಮ್ ಟು ಮಾಮ್ಸ್ ಕಿಚನ್. ಹಾಯ್ ಎಲ್ಲರಿಗೂ. ನನ್ನ ಮಗಳು ಆಲ್ರೆಡಿ ನಿಮ್ಗೆ ವೆಲ್ಕಮ್ ಅಂತ ಹೇಳ್ಯಾಳ. ಸೊ ನೆಕ್ಸ್ಟ್ ನಾನು ಏನು ಹೇಳಕ್ಕೆ ಹೊರಟೀನಿ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ನಾವು ನಮ್ಮ ಮಮ್ಮಿ ಮನೆಗೆ ಬಂದಿದ್ವಿ. ಏನು ಜೋರಾಗಿ ಮಾಡತ್ತಿಲ್ಲ, ಸಿಂಪಲಾಗಿ ಮಾಡತ್ತೀವಿ. ಏನಿಲ್ಲ, ಬಿರಿಯಾನಿ ತಿನ್ಬೇಕನ್ಸಿತ್ತು, ಮಮ್ಮಿ ಮಾಡಿದ್ದ. ಸೊ ಮಮ್ಮಿಗೆ ಬಿರಿಯಾನಿ ಮಾಡಂತ ಹೇಳಿದ್ದೆ, ಸುಕ್ಕ ಮಾಡಂತ ಹೇಳಿದ್ದೆ. ಮಮ್ಮಿ ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ ಬಿರಿಯಾನಿ ಮಾಡಿದ್ಲು. ನಾನು ಸ್ವಲ್ಪ ಕಬಾಬ್ ಮಾಡಿಕೊಂಡೆ. ಆ್ಯಂಡ್ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದ್ರೆ, ನಾನು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಅದಕ್ಕೆ ಸೊ ನಂಗೆ ನಿಮ್ಮೆಲ್ಲರದು ಸಪೋರ್ಟ್ ಬೇಕು. ಸೊ ಈಗ ಆಲ್ರೆಡಿ ನನ್ನ ಚಾನಲ್ ಒಳಗೆ 500 ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಸೊ 2026 ಒಳಗೆ ನಾನು 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡೀನಿ. ಅದು ನನ್ನ ಆಸೆನೂ ಐತಿ. ಸೊ ನನಗೆಲ್ಲ ನಿಮ್ಮದು ಸಪೋರ್ಟ್ ನೀಡ್ಫುಲ್ ಐತಿ. ಹಾಗಾಗಿ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಆಮೇಲೆ ಇಲ್ಲಿ ನಮ್ಮ ಮಮ್ಮಿ ಮನೆ ಒಳಗೆ ಈ ಉಳ್ಳಾಗಡ್ಡಿ ನೋಡಿದೆ ನೋಡ್ರಿ, ಇವು ಗಿಡ ಬೆಳೆದ್ಬಿಟ್ಟವು. ಇದನ್ನು ನೋಡಿ ನಕ್ಕೆ ನನ್ನ ಮಮ್ಮಿ ಕೇಳಿದೆ, ಇದೇನು ಮಮ್ಮಿ ಉಳ್ಳಾಗಡ್ಡಿ ಹಿಂಗೆ ಇಟ್ಟು ಹಿಂಗೆ ಗಿಡ ಬೆಳೆದ್ಬಿಟ್ಟೈತಲ್ಲ ಅಂತಂದೆ. ಮಮ್ಮಿನೂ ನಗಾತಿದ್ರು. ಆಮೇಲೆ ಒಂದು ಸೈಡ್ ನಾನು ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ. ಮಮ್ಮಿ ಹೇಳಿದೆ, ಮಮ್ಮಿ ಎಲ್ಲ ಮಸಾಲೆ ಕಲಿಸ್ಕೊಟ್ರು ನಂಗೆ. ಆ್ಯಂಡ್ ನಮ್ಗೆ ಮಮ್ಮಿ ಮಾಡಿದ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಯೂಶ್ವಲಿ ಮಮ್ಮಿ ಮನ್ಯಾಗ ಕಬಾಬ್ ಮಾಡೋದಿಲ್ಲ, ಮಮ್ಮಿಗೆ ಹೋಟೆಲ್ ಒಳಗೆ ತರಿಸಿ ಕೊಡ್ತಿದ್ವಿ ನಾವು. ಬಟ್ ನಾನು ಮನೆ ಒಳಗೆ ಮಾಡೋಕೆ ಕಲ್ತೇನೆ ಅಂಥೇಳಿ ಮಾಡತ್ತೀನಿ. ಆ್ಯಂಡ್ ನೆಕ್ಸ್ಟ್ ಮಮ್ಮಿ ಇದೆಲ್ಲ ಮಸಾಲೆ ಕಲಸಿ ಇಟ್ಟರೆ ಆಮೇಲೆ ಅವ್ರು ಬಿರಿಯಾನಿ ಒಗ್ಗರಣೆ ಹಾಕ್ಕೊಂಡ್ರೆ, ನಮ್ಮ ಮಮ್ಮಿ ಮಾಡಿದ ಬಿರಿಯಾನಿ ನಮಗೆ ಭಾಳ ಇಷ್ಟ ಆಗ್ತೈತೆ ಅಂತ ಹೇಳಿದ್ರೆ ಸಾಕಾಕಿ ನಮಗೆ ಮಾಡಿಕೊಟ್ಬಿಡ್ತಾಳೆ. ಸೊ ಆ ಬಿರಿಯಾನಿ ನಾವು ಮಾಡಿದ್ರೆ ಆ ರುಚಿ ಬರೋಂಗಿಲ್ಲ. ಮಮ್ಮಿ ಕೈ ರುಚಿನ ಬೇರೆ ಐತಿ, ಅದೇನೈತೋ ಗೊತ್ತಿಲ್ಲ. ಬಟ್ ಮಮ್ಮಿ ಮಾಡ್ದಂಗೆ ಮಮ್ಮಿ ಥರನ ಮಸಾಲೆ ಹಾಕಿ ಮಾಡಿದ್ರೆ ಆ ಟೇಸ್ಟ ಬರೋದಿಲ್ಲ. ಸೊ ಅದಕ್ಕೆ ನಮಗೆ ಮಮ್ಮಿ ಮಾಡಿದ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ. ಆಮೇಲೆ ಸುಕ್ಕನೂ ಭಾಳ ಚಲೋ ಮಾಡ್ತಾಳೆ ನಮ್ಮ ಮಮ್ಮಿ. ಆ ರೆಸಿಪಿನ ಆಲ್ರೆಡಿ ಯೂಟ್ಯೂಬ್ನಾಗ ಐತಿ, ಬಟ್ ಅದು ಕ್ಲಿಯರ್ ಇಲ್ಲ ಅನ್ನಿಸ್ತೈತೆ ನಂಗೆ. ಹಾಕ್ತೀನಿ ನಾನು ಇನ್ನೂ ನೆಕ್ಸ್ಟ್. ಆಮೇಲೆ ನೋಡಿರಿ, ಬಿರಿಯಾನಿ ಇಷ್ಟು ಚಂದ ಆಗಿತ್ತು ಅಂದರೆ ಅಷ್ಟು ಚಲೋನೂ ಆಗಿತ್ತು ಬಿರಿಯಾನಿ ಟೇಸ್ಟ್. ಆ್ಯಂಡ್ ಒಂದು ಸೈಡ್ ನಾನು ಕಬಾಬ್ ಮಾಡೋಕ್ಕೆ ರೆಡಿ ಮಾಡತ್ತೀನಿ. ನೋಡಿರಿ, ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೇವೆ ನಾವು ಭಾಳ ಡೀಪ್ ಫ್ರೈ ಮಾಡೋಂಗಿಲ್ಲ. ಮಾಡ್ತೀನಿ, ನಾನು ಭಾಳ ಎಣ್ಣೆ ಯೂಸ್ ಮಾಡೋಂಗಿಲ್ಲ. ಅಂದ್ರೆ ಜಾಸ್ತಿ ಎಣ್ಣೆ ಹಾಕಿ ಅದನ್ನು ಫುಲ್ ಡಿಪ್ ಮಾಡ್ತಾರಲ್ಲ, ಆ ಥರ ಮಾಡೋಂಗಿಲ್ಲ. ಯಾಕಂದ್ರೆ ಆ ಎಣ್ಣೆ ಸುಮ್ಮನೆ ವೇಸ್ಟ್ ಆಗ್ತೈತಿ. ನೆಕ್ಸ್ಟ್ ನಾವು ಅದನ್ನು ಇದಕ್ಕೂ ಯೂಸ್ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಮಾಡೋದಿಲ್ಲ. ಸ್ವಲ್ಪ ಎಣ್ಣೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫುಲ್ ಎಣ್ಣೆ ಫುಲ್ ಫ್ರೈ ಮಾಡಿ ನಾನು ಖಾಲಿ ಮಾಡಿಬಿಡ್ತೀನಿ. ಆ ಎಣ್ಣೆ ನಾನು ಉಳ್ಸೋಕೆ ಹೋಗೋದಿಲ್ಲ ಹಂಗೆ. ಸೊ ಹಂಗೆ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ. ಯಾಕಂದ್ರೆ ಅದು ಎಣ್ಣೆ ವೇಸ್ಟ್ ಆಗ್ತೈತಿ. ಆಮೇಲೆ ಅದನ್ನು ಇನ್ನೊಂದಕ್ಕೂ ರಿಯೂಸ್ ಮಾಡೋದು ಒಳ್ಳೇದಲ್ಲ ಅಂತಾರಲ್ಲ, ಹಾಗಾಗಿ ಮಾಡೋಂಗಿಲ್ಲ ನಾವು. ಸೊ ನಾವು ಈ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈಗ ನೆಕ್ಸ್ಟ್ ನನ್ನ ಮಗಳು ನಿಮ್ಗೆಲ್ಲರಿಗೂ ವಿಶ್ ಮಾಡ್ತಾಳೆ ನೋಡ್ರಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್.